ಬಡವರ ಕಾಲನಿಗೆ ಹೋಗಿ ಅಲ್ಲಿ ಒಂದು ಬೃಹತ್ ಲೇಔಟ್ ಮಾಡಬೇಕು ಅಂತ ಬಲವಂತವಾಗಿ ಆ ಜಾಗ ಖಾಲಿ ಮಾಡಿಸೋಕೆ ಎವಿಕ್ಟ್ ಮಾಡೋದಕ್ಕೆ ನೋಡಿದಾಳೆ. ಅವಳಂತೂ ಉದ್ಧಾರ ಆಗಲ್ಲ. ಸತ್ಯ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಹಾ ಸರಿ. ಆ ಕಾಲೋನಿನೆಲ್ಲ ಅಟ್ರಾಕ್ಟ್ ಮಾಡಿದವ್ರನ್ನ ಸ್ವಲ್ಪ ದಿನದ ಮಟ್ಟಿಗೆ ಊರಿಂದ ಹೊರಗಡೆ ಇಡು. ಅಷ್ಟರಲ್ಲೆಲ್ಲ ಸೆಟ್ರೈಟ್ ಮಾಡೋಣ. ಓಕೆ ಗೌಡ್ರೆ. ಮೇಡಮ್. ಸರಿ ಮೇಡಮ್, ಆಯ್ತು. ಪಾಪ ಸಾಕ್ಷಿ ಇಷ್ಟು ಒಳ್ಳೆಯವರು, ಬಡವರಿಗೆ ಏನ್ ಸಹಾಯ ಬೇಕು ಅಂತ ಕೇಳಿ ತಾನಾಗೆ ಮಾಡ್ತೀನಿ ಅಂತಿದ್ದಾರೆ. ಗ್ರೇಟ್. ಇಷ್ಟು ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾರೆ? ಟೈಮ್ ನೋಡ್ಕೊಂಡು ಅಜೀತ ಭೂಮಿಗೆ ಸಾಕ್ಷಿ ಬಗ್ಗೆ ವಿವರವಾಗಿ ಹೇಳ್ಬೇಕು. ಸಾಹೇಬ್ರೆ ಬಿಡಿ ಕೈನ. ಏನ್ ಸಾಹೇಬ್ರೆ ನೀವು ಎಲ್ರ ಮುಂದೆ ಈ ರೀತಿ ಕೈ ಹಿಡ್ಕೊಂಡ್ ಬರ್ತೀರಲ್ಲ? ಅಲ್ಲ, ಅವರೆಲ್ಲ ಏನ್ ಅನ್ಕೊಳಲ್ಲ ಹೇಳಿ. ಪಾಪ ಮೊದ್ಲೇ ಕಾಲೋನಿಯವರೆಲ್ಲ ಬೇಜಾರ್ ಮಾಡ್ಕೊಂಡ್ ಬಂದಿದ್ದಾರೆ. ನೀವ್ ಏನು ಚಿಂತೆನೇ ಇಲ್ಲ ಅನ್ನೋ ರೀತಿ ನಡ್ಕೋತಿದ್ದೀರಲ್ಲ, ಏನು ಅನ್ಸಲ್ವಾ? ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ನಾನು, ಇನ್ನವ್ರ ಬಗ್ಗೆ ಯೋಚನೆ ಮಾಡಲ್ವಾ? ಗಂಡ ಹೆಂಡತಿ ಪಿಕ್ನಿಕ್ ಬಂದವ್ರ ತರ ಕೈ ಹಿಡ್ಕೊಂಡ್ ಬಂದ್ರೆ ನೋಡ್ದವ್ರಗ ಅನ್ಸಲ್ಲ ಸಾಹೇಬ್ರೆ? ಅದು ಅಲ್ದೆ ಆ ಅಶ್ವಿನಿ ಅಂತೂ ನಮ್ಮಿಬ್ರಿಗೂ ಗೊತ್ತು ಇಲ್ವೇನೋ ಅನ್ನೋ ರೀತಿ ನೋಡ್ತಾ ಇದ್ಲು. ಕಳ್ಳನ್ ಮನ್ಸು ಉಳ್ಳುಳ್ಗೆ ಅನ್ನೋ ತರ ಅವಳು ಬರೋ ಥಾಟ್ಸ್ ಎಲ್ಲ ಈ ತರನೇ ಇರುತ್ತೆ. ದಟ್ಟಿ ಫೆಲೋ ನೋಡು, ಅವಳಿಗಂದ್ರೂ ತಲೆ ಇಲ್ಲ. ನಿನಗೆ ನಾನು ಏನಿಗೆ ಕರೆದೀನಿ ಅನ್ನೋದು ಒಂದು ಐಡಿಯಾ ಇರ್ಬೇಕಲ್ವಾ? ಅಜ್ಜಿ ಕಾಲೋನಿಯವರು ಮನೇಲಿರೋದಕ್ಕೆ ಒಪ್ಕೊಂಡಿದ್ದಾಯ್ತು, ಆದ್ರೆ ಅವ್ರು ಎಲ್ಲೆಲ್ಲಿ ಮಲಗ್ಬೇಕು ಅಂತ ನಾವ್ ತಾನೇ ಡಿಸೈಡ್ ಮಾಡ್ಬೇಕು. ಅದನ್ನ ಮಾತಾಡ್ಬೇಕು ಅಂತಾನೆ ನಿನ್ನ ಕರೆದಿದ್ದು. ಹೌದಲ್ವಾ ತಡ್ಡಿ ಸಾಹೇಬ್ರೆ, ನಾನು ಇದನ್ನ ಯೋಚನೆ ಮಾಡಿಲ್ಲ. ಸಾರಿ ಸಾಹೇಬ್ರೆ. ಕಾಲೋನಿಯವ್ರನ್ನೆಲ್ಲ ಮನೆಯೊಳಗೆ ಹೇಗೋ ಸೇರ್ಸ್ಕೊಂಡ್ರು, ಆದ್ರೆ ಮಲ್ಗೋ ವ್ಯವಸ್ಥೆನೆಲ್ಲ ಮನೆಯವ್ರ ಹತ್ರ ಹೇಗ್ ಮಾತಾಡೋದು? ಕರೆಕ್ಟ್ ನೀನ್ ಹೇಳೋದು. ನೋಡು, ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಇರುತ್ತೆ, ಬಟ್ ಬೇರೆ ಆಪ್ಷನ್ ಇಲ್ಲ. ಈಗ ಓವರ್ ಆಲ್ ನಮ್ಮ ಮನೇಲಿ 6 ರೂಮ್ಗಳಿದೆ. 6 ರೂಮಲ್ಲಿ ಎಲ್ಲಾನು ಆಕ್ಯುಪೈಡ್, ಅಂಜನಾ ರೂಮ್ ಬಿಟ್ಟು. ಅಯ್ಯೋ, ಅಂಜನಾ ರೂಮ್ ಸವಾಸನೆ ಬೇಡ ಸಾಹೇಬ್ರೆ, ಅಜ್ಜಿ ಅಷ್ಟೇ ಬೇಡಪ್ಪ. ಆಕ್ಚುಲಿ ನಮ್ ಸದಾನಂದು ಮತ್ತೆ ಅವ್ರ ಹೆಂಡತಿ ಮಕ್ಕಳನ್ನ ಒಂದು ರೂಮಲ್ಲಿ ಮಲಗೋದಕ್ಕೆ ವ್ಯವಸ್ಥೆ ಮಾಡೋಣ. ಸೊ ಈ ತರ ಎಲ್ರಿಗೂ ಸಪರೇಟ್ ಸಾಹೇಬ್ರೆ, ನಾನು ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದೊಂದ್ ಸಂಸಾರಕ್ಕೆ ಒಂದೊಂದ್ ರೂಮ್ ಅಂತ ಕೊಡೋದಕ್ಕಾಗಲ್ಲ. ಅದಕ್ಕೆ ಗಂಡಸರಿಗೆಲ್ಲ ಒಂದ್ ಜಾಗ, ಹಾಗೆ ನೀವು ಈ ರೂಮಲ್ಲೇ ಮಲ್ಕೊಳ್ಳಿ. ಅದನ್ನ ನೀನ್ ಹೊಸದಾಗಿ ಹೇಳ್ತಿದ್ಯಾ? ನಾನು ನನ್ನ ರೂಮಲ್ಲೇ ತಾನೇ ಮಲ್ಗೋದು. ಹೌದು, ನೀವ್ ನಿಮ್ ರೂಮಲ್ಲೇ ಮಲ್ಗೋದು, ಆದ್ರೆ ನಾನು ಇವತ್ತು ನಿಮ್ ಜೊತೆ ಮಲ್ಗೋಕ್ಕಾಗಲ್ಲ. ಯಾಕೆ ಸಾಹೇಬ್ರೆ? ಮೊದ್ಲೇ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಸಂಕೋಚ ಪಡ್ತಾರೆ, ಹಾಗಾಗಿ ಬೇರೆ ಮನೆಗ್ ಬೇರೆ ಬಂದಿರ್ತಾರಲ್ವಾ, ಇವ್ರು ಹೇಗೋ ಎತ್ತೋ ಅಂತ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಈ ರೀತಿ ಎಲ್ಲ ಇರ್ಸ್ಮುರ್ಸ್ ಆಗ್ಬಾರ್ದು ಅಂತ ನಾನು ಅವ್ರ ಜೊತೆನೆ ಮಲ್ಗೋಣ ಅಂತ. ಧಾರಾಳವಾಗಿ ಮಲ್ಕೋ, ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಡ್ಕೋತಿದ್ಯಾ? ನನಗ್ ಪ್ರಾಬ್ಲಮ್ಮೇ ಇಲ್ಲ. ಹೌದಾ? ಥ್ಯಾಂಕ್ಸ್ ಸಾಹೇಬ್ರೆ. ನೀನು ಇವ್ರು ಮುಟ್ಟಿದ್ರೆ ನಿಮಗೆ ಮೃತ್ಯು ಯೋಗ ಇದೆ. ಇವಳು ಇವತ್ತಿಂದ ಅವತ್ ಅಷ್ಟೆಲ್ಲ ಆಡ್ದವನು ಇವತ್ ಹೇಗೆ ಹೆಂಡತಿನ ಬಿಟ್ಟು ಮಲ್ಕೊಳಕ್ ಒಪ್ಕೊಂತಿದ್ದಾನಲ್ಲ? ಸಾಹೇಬ್ರೆ, ನನ್ನ ಹತ್ರ ಇರೋ ಬಟ್ಟೆಗಳೆಲ್ಲ ಅವ್ರಿಗೆ ಸ್ವಲ್ಪ ಕೊಡ್ತೀನಿ, ಹಾಗೆ ಟವಲ್ಲು, ಶಾಂಪೂ, ಸೋಪ್ ಎಲ್ಲ. ನಮ್ಮ ಅಕ್ಕ ಬಂದು ನಮ್ ರೂಮ್ ಹತ್ರ ಏನ್ ಮಾಡ್ತಿದ್ಲು? ಸಂಗೀತಕ್ಕ, ಯಾಕೆ ಇಷ್ಟೆಲ್ಲ ತೊಂದ್ರೆ ತಗೊಳಕ್ ಹೋದ್ರಿ? ಕುಡಿ, ನಾನ್ ಕೊಡ್ತೀನಿ. ಪರವಾಗಿಲ್ಲ ಲಕ್ಷ್ಮಿ ಅವರೇ, ನನ್ ಸೊಸೆ ನಿಮ್ಮನ್ನೆಲ್ಲ ತನ್ ತವ್ರ ಮನೆಯವರು ಅಂತ ಅನ್ಕೊಂಡಿದ್ದಾಳೆ. ನನ್ ಸೊಸೆ ತವ್ರ ಮನೆಯವರು ನಮ್ ಮನೆಗ್ ಬಂದಿದ್ದಾರೆ ಅಂದ್ಮೇಲೆ ನಾನು ಅವ್ರಿಗೆ ಗೌರವ ಕೊಟ್ಟು ಸತ್ಕಾರ ಮಾಡ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ? ಈ ಸತ್ಕಾರನ ಯಾವತ್ತೋ ಮಾಡ್ಬೇಕಿತ್ತು, ಆದ್ರೆ ಇರ್ಲಿ ಬಿಡಿ, ಪರವಾಗಿಲ್ಲ. ಎಲ್ರು ಬಜ್ಜಿ ತಗೊಳ್ಳಿ. ಭೂಮಿ ಬಂದ್ಮೇಲೆ ಇನ್ನೊಂದ್ಸಲ ಟೀ ಮಾಡ್ಕೊಡ್ತಾಳೆ. ಮನಸ್ವಿನಿ, ಮನಸ್ವಿನಿ, ಏನಾಯ್ತಪ್ಪು? ಮನಸ್ವಿನಿ ಯಾಕೆ ಹೇಳಿ ಕೂಕೋತಾ ಇದೆಯಾ ನೀನು? ನಾ ಮಂಜು ಹೇಳ್ತಾ ಇದ್ದಿದ್ದು ಕರೆಕ್ಟು. ಆಚಿತ ಭೂಮಿ ಇಬ್ರು ಮದ್ವೆನೇ ಆಗಿಲ್ಲ, ಅವ್ರಿಬ್ರು ಗಂಡ ಹೆಂಡತಿನೇ ಅಲ್ಲ. ಹೌದಾ? ಇದ್ದಕ್ಕಿದ್ದಾಗೆ ನೀನ್ಯಾಕೆ ಈ ತರ ಹೇಳ್ತಿದ್ಯಾ ಅಪ್ಪು? ಅಯ್ಯೋ ಮನಸ್ವಿನಿ, ಹೊಸದಾಗ್ ಮದ್ವೆ ಆಗಿರೋ ಹುಡುಗಿ ತವ್ರ ಮನೆಯವರು ಮನೆಗ್ ಬಂದ್ರು ಅಂತ ಅವ್ರ ಜೊತೆ ಮಲ್ಕೊಳ್ಳೋದೇನೋ ಓಕೆ, ಆದ್ರೆ ಬೇರೆ ಯಾರೋ ನೆಂಟ್ರು ಬಂದ್ರು ಅಂತ ಗಂಡನ್ ಬಿಟ್ಟು ಸಪ್ರೇಟ್ ಮಲ್ಕೋತಾಳ? ಇಲ್ಲ. ಆದ್ರೆ ಭೂಮಿ ಇವ್ರು ಇಲ್ಲಿರೋವರೆಗೂ ಇವ್ರ ಜೊತೆನೆ ಮಲ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಅವತ್ತು ನಮ್ ಭವಿಷ್ಯ ಕುಮಾರ್ ಜ್ಯೋತಿಷ್ರು ಮನೆಗ್ ಬಂದು ನಮ್ ಅಜಿತ್ ಬಗ್ಗೆ ಏನಂತ ಹೇಳಿದ್ರು ಹೇಳು? ಅಜಿತ್ಗೆ ಮೃತ್ಯು ಯೋಗ ಇದೆ, ಗಂಡ ಹೆಂಡತಿ ಬೇರೆ ಬೇರೆ ಇರ್ಬೇಕು ಅಂದ್ರು. ಹಾ,
ಹಾಗೆ ಹೇಳಿದ್ರು ಕೂಡ ಅಜಿತ್ ಭೂಮಿನ ಬೇರೆ ರೂಮ್ಗೆ ಕಳ್ಸದ್ನಾ? ಹೇಳಮ್ಮ, ಕಳ್ಸಿದ್ನಾ? ಇಲ್ಲ. ಹಾ, ಆದ್ರೆ ಇವತ್ತು ಇವ್ರು ಎಲ್ಲಾರ್ಗೋಸ್ಕರ ಭೂಮಿ ಅಜಿತ್ ಇಂದ ದೂರ ಮಲ್ಗೋಣ ಅಂತ ಹೇಳ್ತಾ ಇದ್ಲು. ನಮ್ಮ ಅಜಿತ್ ಅದಕ್ ಸರಿ ಅಂತಿದ್ದ. ಅಲ್ಲಿಗೆ ಇವ್ರಿಬ್ರು ಮದ್ವೆ ಸುಳ್ಳು ಮದ್ವೆ ತಾನೇ? ನಮ್ಮಕ್ಕ ಗಡ್ಡಿಯಿಂದನೇ ಬೆಂಕಿ ಹಚ್ತವಳಲ್ಲ, ನಾನೀಗ ಬೆಂಕಿನ ಆರ್ಸೋದಕ್ಕೆ ಏನಾದ್ರೂ ಒಂದು ಐಡಿಯಾ ಮಾಡ್ಬೇಕಲ್ಲ. ನಾನು ಅದಕ್ಕೆ ನೀರ್ ಹರ್ಚೋ ತರ ಏನಾದ್ರು ಪ್ಲಾನ್ ಮಾಡಿಲ್ಲ ಅಂದ್ರೆ ನಾವು ಮೇಂಟೈನ್ ಮಾಡ್ಕೊಂಡ್ ಬಂದಿರೋ ಈ ಮದ್ವೆ ಸಂಬಂಧನೇ ಸುಳ್ಳು ಅಂತ ಈ ವಟರದ ಮುಂದೆನೆ ಟಾಮ್ ಮಾಡ್ಬಿಡ್ತಾಳೆ. ಏನೋಪ್ಪ, ಇದನ್ನ ನೋಡ್ದವ್ರೆ ತೀರ್ಮಾನ ಮಾಡ್ಬೇಕು. ನೀನು ನೀನು ನೋಡ, ಟವಲ್ ಸೋಪು ಕೊಡಮ್ಮ, ಹೋಗಮ್ಮ. ಬಂದವರು ಅವ್ರ ಜೊತೆಗೆ ಭೂಮಿನೂ ಕರ್ಕೊಂಡ್ ಹೊರಟ್ರೆ ನಾವಂತೂ ತಡಿಯಲ್ಲ. ಅಕ್ಕ, ಅಣ್ಣ, ಇದ್ ತಗೊಳ್ಳಿ, ಗೆಸ್ಟ್ ರೂಮ್ಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ. ಅಷ್ಟಲ್ಲಿ ಅಡ್ಗೆ ಎಲ್ಲ ರೆಡಿ ಇರುತ್ತೆ, ಎಲ್ರೂ ಜೊತೆಲಿ ಕುತ್ಕೊಂಡು ಊಟ ಮಾಡೋಣ, ಸರಿನಾ? ಅದಷ್ಟೇ ಅಲ್ಲ, ನೀವಿರೋವರೆಗೂ ನಾನ್ ನಿಮ್ ಜೊತೆನೆ ಇರ್ತೀನಿ. ತಗೊಳ್ಳಿ ಅಣ್ಣ, ನಾ ಹೇಳ್ದೆ ತಾನೆ? ಹಾ, ನೋಡಿ ನೋಡಿ. ಏನಾಯ್ತು? ಇದಕ್ ನಾನು ಒಪ್ಪಲ್ಲ ಭೂಮಿ. ಅಲ್ಲ, ಇದನ್ನೇ ಅಲ್ವಾ ಮಾತಾಡ್ಕೊಂಡ್ ಬಂದಿದ್ ನಾವು. ಹಾ, ಒಪ್ಕೊಂಡೆ. ಆದ್ರೆ ಭೂಮಿ, ನೀವೆಲ್ರೂ ಇವತ್ತಿಂದ ಎಷ್ಟು ದಿನ ಇಲ್ಲಿ ಇರ್ತೀರೋ ಅಲ್ಲಿವರೆಗೂ ಭೂಮಿ ನಿಮ್ ಜೊತೆನೆ ಮಲಗ್ಕೊಂತೀನಿ ಅಂತ ಹೇಳ್ತಿದ್ಲು. ಹೆಂಡತಿನ ಮಾತಲ್ಲಿ ಯಾರು ಗೆಲ್ಲಕ್ಕಾಗತ್ತಾ? ನಾನು ಆ ಮೂಮೆಂಟ್ ಏನೋ ಅಂತ ಹೇಳ್ಬಿಟ್ಟೆ. ಆದ್ರೆ ಭೂಮಿನ ಬಿಟ್ಟು ನನಗೆ ಒಂದೇ ಒಂದು ಕ್ಷಣನೂ ನಾನು ದೂರ ಇರೋದಕ್ಕಾಗಲ್ಲ. ಆಕ್ಚುಲಿ ಒಂದು ವಿಷಯ ಏನ್ ಗೊತ್ತಾ, ಒಂದ್ ಸ್ವಲ್ಪ ದಿನದ ಹಿಂದೆ ನಮ್ಮ ಮನೆಗೆ ಒಬ್ರು ದೊಡ್ಡ ಜ್ಯೋತಿಷಿ ಬಂದಿದ್ರು. ಎಂತ ದೊಡ್ಡ ಜ್ಯೋತಿಷಿ ಅಂದ್ರೆ ಅವ್ರ ಹೆಸರಲ್ಲೇ ಭವಿಷ್ಯ ಇಟ್ಕೊಂಡಿದ್ದಾರೆ. ಆ ಭವಿಷ್ಯ ಕುಮಾರ್ ಜ್ಯೋತಿಷಿ ಅನ್ಸುತ್ತೆ, ನಮ್ಮ ಅಕ್ಕನೇ ಕರ್ಕೊಂಡ್ ಬಂದಿದ್ದು. ಅವರು ನಿನ್ ಹೆಂಡತಿಯಿಂದಾನೇ ನಿನ್ಗೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ನಾನ್ ಭೂಮಿನ ಒಂದ್ ರಾತ್ರಿ, ಒಂದು ದಿನಾನು ಅವಳಿಂದ ದೂರ ಇರೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ನಾನ್ ಹೇಳಿದ್ರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಅಕ್ಕನ ಕೇಳಿ, ಅಪೇಕ್ಷೆ ಹೇಳಿ. ಅರ್ಥ ಆತ್ ಬಿಡ್ರಿ ಸರ, ನೀವ್ ಇಷ್ಟೊಂದು ದುಃಖ ಪಟ್ಕೊಳಕ್ ಹೋಗ್ಬೇಡ್ರಿ. ನಮಗೂ ನಿಮ್ಮನ್ನಿಬ್ಬರನ್ನು ದೂರ ಮಾಡಿರೋ ಪಾಪ ಬ್ಯಾಡ್ರಿಪ್ಪ. ಭೂಮಿ, ನೀನ ನಿನ್ ಗಂಡನ ಜೋಡಿನ ಮಲ್ಕೋರವಾ? ನಾವೆಲ್ಲ ಎಲ್ಲಿ ಮಲ್ಕೋಬೇಕು ಅಂತ ಜಾಗ ತೋರಿಸ್ಬಿಡು, ಅಷ್ಟು ಸಾಕು ನೋಡ. ಹೌದು ಭೂಮಿ, ನೀನ್ ಮಾತ್ರ ನಿನ್ ಗಂಡನ್ ಬಿಟ್ಟು ನಮ್ ಜೊತೆ ಬರ್ಬೇಡ. ಕೋಪ ಮಾಡ್ಕೋಬೇಡ ಸಿನಾ. ಈಗ ನಿಮ್ ತವ್ರ ಮನೆಯವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದೀನಲ್ವಾ, ಹಾಗೆ ನೀನ್ ನನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಚಿನ್ನ. ನಿನ್ನ ಒಂದು ಕ್ಷಣ ಬಿಟ್ಟಿರೋದಕ್ಕೆ ನಂಗೆ ಕಷ್ಟ ಆಗುತ್ತೆ. ನೀನ್ ಇಲ್ದೇ ಇರೋ ರಾತ್ರಿ ಆ ಬೆಡ್ಡಲ್ಲಿ ಹೆಂಗ್ ಕಳೀಲಿ ಚಿನ್ನ, ನಾನು ಹೆಂಗ್ ಕಳೀಲಿ? ಅಲ್ಲ, ನಿಮ್ ತವ್ರ ಮನೆಯವರೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೀನ್ ನನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ಮದ್ವೆಗೆ ಏನ್ ವ್ಯಾಲ್ಯೂ ಕೊಟ್ಟಂಗೆ ಹೇಳು? ಒಂದಷ್ಟು ಕೆಲ್ಸಕ್ಕೆ ಬರ್ದೇ ಇರೋ ಜನ ಏನ್ ಅನ್ಕೊಳಲ್ಲ? ಹೇ ಅಲ್ವಾ ಅಶ್ವಿನಿ? ಎಲ್ರು ಹಸ್ಕೊಂಡಿರ್ತಾರೆ, ಊಟಕ್ಕೆ ವ್ಯವಸ್ಥೆ ಮಾಡೋಣ. ಹಾ, ಮಾಡೋಣ. ಪಕ್ಕ ಊಟ ಮಾಡಿ ಎಲ್ರು ಬೇಗ ಮಾಡ್ಕೋಬೇಕಲ್ವಾ? ಜೀವ ಬೆದರಿಕೆ ಇರೋ ನಮ್ಗ ಒಬ್ಬ ಪೊಲೀಸ್ ಆಫೀಸರ್ ಮನೆಯೊಳಗ ಆಶ್ರಯ ಸಿಕ್ಕಿರೋದ ದೊಡ್ಡ ವಿಷಯ. ವಯಸ್ಸಾದಾರ ಒಳಗಡೆ ಮಲ್ಕೊಳ್ಳಿ ಸರ, ಉಳಿದವರೆಲ್ಲ ಹೊರಗ್ ಮಲಗ್ತೇವಿ. ನಮಗದೆಲ್ಲ ಅಭ್ಯಾಸ ಐತ್ ಬಿಡ್ರಿ ಸರ್. ಹಾಗಾದ್ರೆ ಮಲಗೋದಕ್ಕೆ ಆಸೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡೋಣ. ಆದ್ರೆ ಭೂಮಿ ಮಾತ್ರ ನನ್ ಜೊತೆ. ರೀ, ಒಂದ್ ನಿಮಿಷ ಬರ್ತೀರಾ? ಮಾತಾಡ್ಬೇಕು. ಅಯ್ಯೋ, ನೀನ್ ತೆಗೆದ್ರೆ ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ನಡೀತೀನಿ. ಏನ್ ಹಾಗೆ ನೋಡ್ತಿದ್ದೀರಾ? ನಿಮ್ ಕೆಲ್ಸ ನೋಡ್ಕೊಳ್ಳಿ. ಸರಿ ಮೇಡಮ್. ಗಂಡ ಒಬ್ನೇ ರೂಮಲ್ಲಿ ಇದ್ದಾಗ ಹೆಂಡತಿ ಆದವ್ರು ರೂಮಿಗೆ ಬಂದ್ರೆ ಗಂಡ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಏನಾಯ್ತು ನಿಂಗೆ? ಸಡನ್ ಆಗಿ ಗುಂಡಿಗಿಂಡಿ ಏನಾರು ಹಾಕ್ಬಿಟ್ಟಿದ್ಯಾ? ನಿಮ್ಮನ್ನ ಒಂದು ಕ್ಷಣ ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನನ್ಗೆ. ಅವ್ರಿಗೆಲ್ರಿಗೂ ಒಂದ್ ವ್ಯವಸ್ಥೆ ಆಗೋವರೆಗೂ ನಿನ್ನ ನಾನು ಹೇಗ್ ಬಿಟ್ಟಿರ್ಲಿ ಚಿನ್ನ? ನೀನ್ ಇಲ್ದೇ ಇರೋ ರಾತ್ರಿ ಈ ಬೆಡ್ ಮೇಲೆ ಹೇಗ್ ಕಳೀಲಿ ಚಿನ್ನ ಅಂದ್ರಲ್ಲ, ನನಗೂ ಅದೇ ತರ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ನನ್ ಮೈಯೆಲ್ಲ ಚುಟ್ಟು ಅಂತಿದೆ. ನಿನ್ ತಲೆ ವೈರಿಂಗ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನ್ಸುತ್ತೆ. ಏನ್ ಮಾಡ್ತಿದ್ಯಾ? ನಿನ್ ಕೈ ತೆಗಿ.
ಹಿಂಗೆಲ್ಲ ಮಾಡಬಾರ್ದು, ಮನೇಲಿ ದೊಡ್ಡವರೆಲ್ಲ ಇದಾರೆ, ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಬೇಡ, ಕಂಟ್ರೋಲ್ ಕಂಟ್ರೋಲ್. ಕಾಂಟ್ರಾಕ್ಟ್ ಹೋಗಿಂದ. ಯಾವ ಕಾಂಟ್ರಾಕ್ಟ್ರು ಸಾಹೇಬ್ರೆ? ನೀವು ಎಲ್ಲರ ಮುಂದೆ ನಾಚಿಕೆ ಇಲ್ಲದೆ ಹೇಳ್ಕೊತೀರಾ. ನಾನು ಹೆಣ್ಣು, ಒಂದ್ ಸ್ವಲ್ಪ ನಾಚಿಕೆ ಇರುತ್ತಪ್ಪ. ನನಗೆ ಸಿಸ್ಟಮ್ ಫುಲ್ ಖರಾಬ್ ಆಗಿದೆ ಅನ್ಸುತ್ತೆ. ಅಂದಾಗೆ ಈವಿಲ್ ಡೇಟ್ ಏನಾದ್ರು ಮೈ ಮೇಲೆ ಬಂದಿರ ಹಿಂಗೆ? ಹೌದು, ಇವತ್ತು ನನಗ್ ನಿಮ್ಮ ಮೇಲೆ ಪ್ಯಾರ್ ಆಗೋಗ್ಬಿಡಿದು. ಮನೇಲಿ ಅಜ್ಜ ಬಂದಿದ್ದಾರೆ, ಸೀರಿಯಸ್ ಆಗಿ ನಡ್ಕೊಬೇಕು ಅನ್ನೋದಿಲ್ಲ. ಹೋ ಸಾಹೇಬ್ರಿಗೆ ಇವಾಗ ಮನೆಯವ್ರ ಬಗ್ಗೆ, ಪರಿಸ್ಥಿತಿ ಬಗ್ಗೆ ನೆನಪಾಯ್ತಾ? ಎಲ್ರು ಮುಂದೆನು ಲವ್ವರ್ ತರ ಮಾತಾಡ್ಬೇಕಾದ್ರೆ ಇದೆಲ್ಲ ನೆನಪು ಬರ್ಲಿಲ್ವಾ ನಿಮ್ಗೆ? ನೋಡಿ, ನಿಮ್ಗೂ ಅದೇ ತರ ಮಾಡಿದ್ರೆ ಅದ್ ಹೇಗಿರುತ್ತೆ ಅಂತ ನಾನ್ ನಿಮ್ಗೊಂದ್ ಟ್ರಯಲ್ ತೋರ್ಸಿತ್ತು. ಸಾಹೇಬ್ರೆ, 4 ಗೋಡೆ ಮಧ್ಯೆ ನಾವಿಬ್ರು ಇರುವಾಗ ಈ ರೀತಿ ನಡ್ಕೊಂಡಿಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂದ್ಬಿಡ್ತು ಅಲ್ವಾ? ಅಂತದ್ರಲ್ಲಿ ನೀವು ನಮ್ ಇಡೀ ಕಾಲೋನಿ ಜನ ಇರ್ಬೇಕಾದ್ರೆ ಈ ರೀತಿ ಎಲ್ಲ ನಡ್ಕೊಂಡ್ರೆ ಪಾಪ ನನ್ಗೆ ಅದೆಷ್ಟು ಮುಜುಗರ ಆಗ್ಬೇಡ. ನೀವೇ ಹೇಳಿ, ನಿಮ್ಗೆ ಸ್ವಲ್ಪನಾದ್ರೂ ಸೆನ್ಸ್, ಕಾಮನ್ ಸೆನ್ಸ್ ಏನಾದ್ರೂ ಇದೆಯಾ? ಅದು ಹಾಲಲ್ಲಿ ನೀನ್ ಇಲ್ದೆ ಒಂದ್ ರಾತ್ರಿನೂ ಕಳಿಯಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ಅದು ಅಪ್ಪು ಕಾರಣಕ್ಕೆ ದೊಡ್ಡ ಫೀಲ್ ಆಗ್ಬೇಡ ನೀನು. ಅಪ್ಪು ಹೇಳಿದ್ರ ನನ್ ಜೊತೆಲಿ ನಮ್ಮವ್ರ ಮುಂದೆ ಹೀಗೆ ನಾನು ನಡ್ಕೊ ಅಂತ? ನಮ್ ಮಂಜು ಹೇಳ್ತಾ ಇದ್ದಿದ್ದು ಕರೆಕ್ಟು. ಅಜಿತ್ ಭೂಮಿ ಇಬ್ರು ಮದ್ವೆನೇ ಆಗಿಲ್ಲ, ಅವ್ರಿಬ್ರು ಗಂಡ ಹೆಂಡತಿನೇ ಅಲ್ಲ. ಹೊಸದಾಗಿ ಮದ್ವೆ ಆಗಿರೋ ಹುಡುಗಿ ತವ್ರ ಮನೆಯವರು ಮನೆಗ್ ಬಂದ್ರು ಅಂತ ಅವ್ರ ಜೊತೆ ಮಲ್ಕೊಳ್ಳೋದೇನೋ ಓಕೆ, ಆದ್ರೆ ಬೇರೆ ಯಾರೋ ನೆಂಟ್ರು ಬಂದ್ರು ಅಂತ ಗಂಡನ್ ಬಿಟ್ಟು ಸಪ್ರೇಟ್ ಮಲ್ಕೋತಾಳ? ಇಲ್ಲ. ಆದ್ರೆ ಭೂಮಿ ಇವ್ರು ಇಲ್ಲಿರೋವರೆಗೂ ಇವ್ರ ಜೊತೆನೆ ಮಲ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಅಲ್ಲಿಗೆ ಇವ್ರಿಬ್ರು ಮದ್ವೆ ಸುಳ್ಳು ಮದ್ವೆ ತಾನೆ? ಅಯ್ಯೋ ಹೌದಾ? ಹಾಗಿದ್ರೆ ನಿಮ್ ನಂಗೊಂದು ಸಿಗ್ನಲ್ ಕೊಡ್ಬೇಕಿತ್ತು ತಾನೆ? ಎಲ್ಲಾ ಟೈಮಲ್ಲೂ ಸಿಗ್ನಲ್ ಕೊಟ್ಕೊಂಡಿರೋದಕ್ಕಾಗಲ್ಲ, ಥಿಂಕ್ ಮಾಡ್ಬೇಕು. ನೀನ್ ಬುದ್ಧಿ ಕೊಟ್ಟಿನಲ್ಲ ದೇವ್ರು. ಅಲ್ಲ, ನನ್ ಬಗ್ಗೆ ಎಲ್ಲಾ ಗೊತ್ತಿದ್ನು ಅದು ಹೇಗ್ ನಾನು ಅಡ್ವಾಂಟೇಜ್ ತಗೊಂತೀನಿ ಅಂತ ಅನ್ಕೊಂಡೆ ನೀನು? ನಾನ್ ಸ್ಕೂಲ್ ಹುಡ್ಗ ಇರ್ಬೇಕಾದ್ರೆ ನಾನ್ ಸ್ಕೂಲ್ಗೆ ಹೋಗಿ ಬಂತು ಅಂತ ಹೇಳಿದ್ರೆ ನಾನ್ ಯೂನಿಫಾರ್ಮ್ ಚೇಂಜ್ ಮಾಡೋದಕ್ಕೆ ನಮ್ಮಪ್ಪ, ನಮ್ಮಮ್ಮ, ಮಾವ, ಶಾರದತ್ತೆ ಬಿಟ್ರೆ ಅಪೇಕ್ಷಾ, ಇವ್ರುಗಳು ಬಿಟ್ರೆ ಇನ್ನೊಬ್ರು ಕೈಯಲ್ಲಿ ನಾನು ಶರ್ಟ್ ಗುಂಡಿನೂ ಬಿಚ್ಚಿಸ್ಕೊಂತ ಇರಲ್ಲ, ಗೊತ್ತಾ? ಅಂತದ್ರಲ್ಲಿ ಇವತ್ತು ನನ್ ಮೈ ಮುಟ್ಟೋದಕ್ಕೆ ನಿನ್ಗೆ ಯಾವ ಒಂದ್ ಪರ್ಮಿಷನ್ ಕೊಟ್ಟ ಅಂತ? ನೀವ್ ಮಾತ್ರ ನಿಮ್ ಮನೆಯವರೆಲ್ಲ ಇದ್ದಾಗ ನನ್ ಸೊಂಟಕ್ಕೆ ನನ್ ಭುಜದ ಮೇಲೆಲ್ಲ ಕೈ ಹಾಕ್ತಿರ್ತೀರ, ಆವಾಗ ನೀವ್ ನನ್ ಪರ್ಮಿಷನ್ ತಗೋತಾ ಇದ್ರ? ಏನೇ ನೀವೇ? ನೋಡು 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 ನೋಡು, ವಿಷಯನ ನೀನ್ ಡೈವರ್ಟ್ ಮಾಡ್ಬೇಡ. ಅದೇ ಬೇರೆ ಇದೇ ಬೇರೆ ಹೇಳ್ತಾ ಇದೀನಿ. ಅದೇಂಗೆ ಅದು ಬೇರೆ ಇದು ಬೇರೆ ಇದು ಬೇರೆ ಅದ್ ಬೇರೆ ಆಗ್ಬಿಡುತ್ತೆ. ನೀವ್ ಹೇಳಿ. ಒಳ್ಳೆ ಗುಣಗುಣ ಅಂತ ಗುಣಗದು ಬೇರೆ ಇದು ಜೋರಾಗಿದೆ ನೋಡೋಣ. ಇದೇ ತರ ಮೆಂಟ್ಲು ತರ ಆಡ್ತಾ ಇದ್ರೆ ಅವಾಗ್ಲೇ ಹೇಳ್ತದೆ. ಸುಮ್ಮನೆ ನೀವು ಅಲ್ಲಿ ಬಂದವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕು, ಇಲ್ಲಿ ಬಂದು ಅಂತ ಹೇಳಂತೆ. ವ್ಯವಸ್ಥೆ ಮಾಡು. ನೀವ್ ಅಂದಿದ್ದು ಉಳ್ಳ ಅಂತ, ನಾನಲ್ಲ. ಮೆಂಟ್ಲು, ಮನೆಗ್ ಬಂದವ್ರಿಗೆ ಊಟ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ ಜೊತೆ ಮಾತಾಡ್ಕೊಂಡು ನಾನ್ ಮುಖ್ಯವಾದ ವಿಷಯನೇ ಮರ್ತೋಗ್ಬಿಟ್ಟೆ. ಹೋಗು, ಅವ್ರಿಗೆಲ್ಲ ಅಡಿಗೆ ಮಾಡೋಗು. ಒಂದ್ಸಲ ಏನಾದ್ರೂ ನನ್ ಭುಜದ ಮೇಲೆ ನನ್ ಹೇಳು ಸೊಂಟ ಅಂತ ಹೇಳು. ಕೈ ಹಾಕಿ ಆಮೇಲೆ ನೀವೇ ನಿಮ್ಗೆ ಸುಂಟ್ರುಗಳಿ ರಪ್ಪ ಅಂತ ಪಾಸ್ ಆದಂಗಾಯ್ತು. ಏನ್ ಕರ್ಮ ನಮ್ದು. ಮನೆಯಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೂ ಆಗ್ತಿಲ್ಲ. ದರಿದ್ರ ಜನ ಮನೆ ತುಂಬಾ ತುಂಬಿಕೊಂಡಿದ್ದಾರೆ. ಪ್ರಾಣ ಏನಕ್ ಮಾಡಿರ್ಬೋದು ನೋಡೋಣ. ಹಲೋ, ಪ್ರಾಣ ಹೋಗ್ತಾ ಇದೆ, ಇಲ್ಲಿ ರಾಗವಾಗಿ ಹಲೋ ಅಂತೀರಲ್ಲ. ಯಾಕೆ, ಏನಾಯ್ತು ಮಿಸ್ಟರ್ ರಾಣ? ಬ್ರೇಕಿಂಗ್ ನ್ಯೂಸ್. ಅಲ್ಲಿ ವಾತ್ಸಲ್ಯ ಕಾಲೋನಿಗೆ ರೌಡಿಗಳು ಜನರ ಮೇಲೆ ದಾಳಿ ಮಾಡಿ ಆ ಜನರನ್ನ ಈಗ ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾನಂತೆ. ಭೂಮಿ ಅಕ್ಕ, ನಂಗೆ ತುಂಬಾ ಹಸಿವಾಯ್ತಿದೆ, ಊಟ ಬೇಕು. ಬಂದೆ ಮಕ್ಳ. ಏಟಿ ಅಂದಿ, ಈ ಮಕ್ಳುಗಳ ಜೊತೆ ಕೂತ್ಕೊಂಡು ನಾನ್ ಊಟ ಮಾಡ್ಬೇಕಾ? ಕೆಳಗಿಳಿಸೆ, ಇಳಿಸು. ಲಕ್ಷ್ಮಿ, ಎಲ್ಲರೂ ರೌಂಡ್ ಆಗಿ